ವೆಲ್ಕಮ್ ಟು ಮೈ ಚಾನಲ್. ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾವು ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಪಾಸಿಂಗ್ ಪ್ಯಾಕೇಜನ್ನು ನಿಮಗೆ ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಇನ್ನೇನು ಪರೀಕ್ಷೆಗೆ ಕೇವಲ 2 ಅಥವಾ 3 ದಿನಗಳು ಬಾಕಿ ಉಳಿದಿದ್ದೇವೆ. ಈ 2 ಮತ್ತು 3 ದಿನಗಳಲ್ಲಿ ನಾವು 30 ರಿಂದ 40 ಅಂಕಗಳನ್ನು ಸುಲಭವಾಗಿ ಯಾವ ರೀತಿ ಪಡೆಯಬಹುದು, ಯಾವ ಅಧ್ಯಾಯಗಳನ್ನು ನಾವು ಹೆಚ್ಚಿಗೆ ಅಭ್ಯಾಸ ಮಾಡಿದರೆ, ಪ್ರಾಕ್ಟೀಸ್ ಮಾಡಿದರೆ 30 ರಿಂದ 40 ಅಂಕಗಳನ್ನು ಪಡೆಯುವಂಥ ಕೆಲವು ಸುಲಭ ವಿಧಾನಗಳನ್ನು, ಟ್ರಿಕ್ಸ್ಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಬನ್ನಿ ನೋಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಓಕೆ, ನಿಮಗೆ ಗೊತ್ತಿರುವಂತೆ ಮೊದಲೇದೊಂದು ನಮ್ಮ ಚಾಪ್ಟರ್ ಯಾವುದು, ಸಮಾಂತರ ಶ್ರೇಣಿಗಳು. ಓಕೆ, ಸಮಾಂತರ ಶ್ರೇಣಿಗಳು ಭಾಳ ಸುಲಭವಾದಂಥ ಅಧ್ಯಾಯ ವಿದ್ಯಾರ್ಥಿಗಳೇ. ಈ ಒಂದು ಅಧ್ಯಾಯದಲ್ಲಿ ನಮಗೆ ಕೇಳುವಂಥ ಅಂಕಗಳೆಷ್ಟು, 7 ರಿಂದ 8 ಅಂಕಗಳು ಕೇಳ್ತಾನೆ. ಇದು ನಿಮಗೆ ಗೊತ್ತಿದೆ ಆಲ್ರೆಡಿಯಾಗಿ. ಓಕೆ, ಇದರಲ್ಲಿ 7 ರಿಂದ 8 ಅಂಕಗಳಲ್ಲಿ ನಮಗೆ 1 ಅಂಕದ 2 ಪ್ರಶ್ನೆಗಳಿರ್ತವೆ, ಹಾಗೆ 2 ಅಂಕದ 1 ಪ್ರಶ್ನೆ ಇದ್ದರೆ 4 ಅಂಕದ 1 ಪ್ರಶ್ನೆ ಇರ್ತದೆ. ಇದರಲ್ಲಿ ನಿಮಗೆ ಈಸಿ ಆಗೋದು ಯಾವುದು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಈಗ ನಾನು ಹೇಳ್ತೀನಿ ನಿಮಗೆ ಯಾವುದು ಪರೀಕ್ಷೆಯಲ್ಲಿ ಕೇಳಬಹುದು ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂತಂದರೆ, 1 ಅಂಕದ ಪ್ರಶ್ನೆ ಕೇಳ್ತಾರೆ. ಯಾವ ರೀತಿ ನಿಮಗೆ ಗೊತ್ತಿರಬೇಕಾಗಿದ್ದ ಮೂಲ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಇಲ್ಲಿ ಗೊತ್ತಿರಬೇಕಾಗ್ತದೆ. ಯಾವುದು ಹೇಳಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ? ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D ಅನ್ನುವಂಥ ಒಂದು ಸಾಮಾನ್ಯ ನಿಯಮವನ್ನು ನಿಮಗೆ ಗೊತ್ತಿದೆ, ಇದರಲ್ಲಿ ಕೇಳ್ಬೋದು. ಓಕೆ, ಹಾಗೆ ಮೊದಲನೇ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡಿಯುವಂಥ ವಿಧಾನದ ಒಂದು ಲೆಕ್ಕನೂ ಕೇಳ್ಬೋದು. ಯಾವ ರೀತಿ ಅಂತ ನೋಡಿ, ಇಲ್ಲಿ 3, 5, 7, 9 ಒಂದು ಶ್ರೇಣಿ ಕೊಟ್ಟಿದ್ದಾನೆ. ಈ ಶ್ರೇಣಿಯಲ್ಲಿ ಮೊದಲನೇ ಪದ ಯಾವುದು ಅಂತ ನೀವು ಹೇಳ್ತೀರಿ. ಮೊದಲನೇ ಪದ ನಿಮ್ಗೆ ಗೊತ್ತಿದೆ 3 ಅಂತ. ಈ ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡಿದ್ರೆ 5ರಲ್ಲಿ ಏನು ಮಾಡಬೇಕು ನಾವು, 2ನೇ ಪದದಲ್ಲಿ 1ನೇ ಪದ ಕಳೀತೀರಿ. 5ರಲ್ಲಿ 3ಅನ್ನು ಕಳೆದರೆ 2 ಬರ್ತದೆ. ತುಂಬ ಸುಲಭವಾಗಿ ನೀವು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೋದು. ಹಾಗೆ ನೆಕ್ಸ್ಟ್ ಏನು ಕೇಳ್ಬೋದು, ಇದೇ ಒಂದು ಶ್ರೇಣಿಗೆ n ಪದ ಕಂಡುಹಿಡಿಯುವಂಥದ್ದು ಪ್ರಶ್ನೆ ಕೇಳ್ಬೋದು. ಯಾವ ರೀತಿ, 3, 5, 7, 9 ಶ್ರೇಣಿ ಕೊಟ್ಟು ಇದರಲ್ಲಿ 10ನೇ ಪದ ಕಂಡುಹಿಡೀರಿ ಅಂತ ಕೇಳಿದ್ರೆ ಯಾವ ರೀತಿ ಅದನ್ನು ಕಂಡುಹಿಡಿತೀರಿ? 10ನೇ ಪದ ಅಂದಾಗ ನೇರವಾಗಿ ನೀವು ಸೂತ್ರವನ್ನು ಅಪ್ಲೈ ಮಾಡಲಾರ್ದೇ ಕಂಡುಹಿಡಿಬೋದು. ಯಾವ ರೀತಿ, ಇದು ಅಬ್ಜೆಕ್ಟಿವ್ ಕ್ವಶನ್ ಕೇಳಿದಾಗ ಈ ರೀತಿ ಎ ಪ್ಲಸ್ 9D ಅಂತ ಮಾಡ್ಬೋದಾ? ಎ ಪ್ಲಸ್ 9D ಮಾಡಿದ್ರೆ ನಿಮ್ಗೆ 10ನೇ ಪದ ಬರ್ತದೆ. ಎ ಅಂದರೆ ಮೊದಲನೇ ಪದ 3 ಪ್ಲಸ್ 9 ಇಂಟು ಡಿ ಎಷ್ಟು ಕಂಡುಹಿಡಿದಿರಾ? 2. ಓಕೆ, 3 ಪ್ಲಸ್ 9 2 ಎಷ್ಟು? 18. 3 ಕೂಡಿಸ್ರೆ 21. 10ನೇ ಪದ ಎಷ್ಟು ಆಗ್ತದೆ? 21. ಈ ರೀತಿ ಸುಲಭವಾಗಿ ಅಬ್ಜೆಕ್ಟಿವ್ ಕ್ವಶನ್ನಲ್ಲಿ ಕೇಳುವಂಥದ್ದು. ಓಕೆ, ಅದೇ ರೀತಿ ಇನ್ಯಾವುದು ಕೇಳ್ಬೋದು ಅಬ್ಜೆಕ್ಟಿವ್ನಲ್ಲಿ ಅಂದರೆ, n = 4n+2 ಆದರೆ ಸಮಾಂತರ ಶ್ರೇಣಿ 6ನೇ ಪದ ಕಂಡುಹಿಡೀರಿ ಅಂತ ಕೇಳ್ಬೋದು. ಯಾವ ರೀತಿ, ಇದು ಕೊಟ್ಟಿರ್ತಾರೆ ಆಲ್ರೆಡಿ an ಪದ ಏನದ 4n+2 ಅದ. ನೀವು ಏನು ಮಾಡಬೇಕು, n ಇದ್ದಲ್ಲಿ ಎಷ್ಟು ಬರೀಬೇಕು? 6ಅನ್ನು ತುಂಬಬೇಕು. ಭಾಳ ಸುಲಭವಾಗಿ ಇದನ್ನು ಬಿಡಿಸ್ತೀರಿ. 4 ಇಂಟು ಎಷ್ಟು, n ಇದ್ದಲ್ಲಿ 6 ಬರೀತೀರಿ, +2 ಎಷ್ಟಾಗುತ್ತೆ? 4 ಎಷ್ಟು? 6 24 ಪ್ಲಸ್ 2 ಕೂಡಿಸಿದ್ರೆ 26. ಎಷ್ಟು? 6ನೇ ಪದ ಎಷ್ಟು ಆಗ್ತದೆ? 26 ಅನ್ನುವಂಥದ್ದು ಮಾಡ್ಬೋದು. ಇಲ್ಲೊಂದು ಇನ್ನೊಂದಿದೆ ನೋಡಿ, n = 3n - 4 ಆದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡೀರಿ ಅಂತ ಕೇಳ್ತಾನೆ. ಈ ರೀತಿ ಪ್ರಶ್ನೆ ಕೇಳಿದ್ರೆ ಯಾವ ರೀತಿ ಬಿಡಿಸ್ತೀರಿ ನೀವು? ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕು. ನಮಗೆ ಡಿ ಕಂಡುಹಿಡಿಬೇಕಾಗಿದೆ ಅಂದರೆ ಇಲ್ಲಿ ಏನು ಮಾಡಿವಿ ನೋಡಿ, a2 - a1 ಮಾಡಿದ್ದೀವಿ. ಅದೇ ರೀತಿಯಲ್ಲಿ a2 ಮತ್ತು a1 ಎರಡು ಬೆಲೆಗಳನ್ನು ಕಂಡುಹಿಡ್ಕೊಂಡು ನೀವು ಸಾಮಾನ್ಯ ವ್ಯತ್ಯಾಸವನ್ನು ಮಾಡ್ಬೋದು. a2 ಅಂದರೆ ಮೊದಲನೇ ಪದ 1ಅನ್ನು ಕಂಡುಹಿಡಿದ್ರೆ 3 ಇಂಟು 1 - 4 ಆದರೆ ಏನಾಗ್ತದೆ ನೋಡಿರಿ, 3 - 3 - 4 ಆದರೆ ಎಷ್ಟು? -1 ಆಗ್ತದೆ. ಈ ರೀತಿ 1ನೇ ಪದ ಕಂಡುಹಿಡ್ತೀರ. ಅದೇ ರೀತಿ a2 ಕಂಡುಹಿಡ್ಕೊಂಡ್ರೆ ಏನಾಗ್ತದೆ, 3 ಇಂಟು 2 - 4 ಮಾಡ್ತೀರಾ. 3 - 6 - 4 ಆದರೆ ಎಷ್ಟಾಗ್ತದೆ? 2 ಆಗ್ತದೆ. ಓಕೆ, ಇಲ್ಲಿ a2 - a1 ಮಾಡಬೇಕು. d2 ಅಂದರೆ ಡಿ ಅಂದರೆ a2 - a1. 2 -1 ಮಾಡಿದ್ರೆ ನಮಗೆ 2 + 1 ಏನಾಗ್ತದೆ? 3 ಆಗ್ತದೆ. ಶ್ರೇಣಿ ಏನಾಯಿತು? ಸಾಮಾನ್ಯ ವ್ಯತ್ಯಾಸ 3 ಬರ್ತದೆ ವಿದ್ಯಾರ್ಥಿಗಳು. ಇದನ್ನು ನೀವು ಸಿಂಪಲ್ಲಾಗಿ ಗುರುತಿಸ್ಬೋದು ಅಂತಂದರೆ ಏನು ಮಾಡಬೇಕು, ಎನ್ನಿನ ಸಹಗುಣಕ್ಕೆ ಯಾವುದು 3 ಅದಲ್ಲ, ಇಲ್ಲಿ ಈ 3 ಏನಾಗಿರ್ತದೆ? ಸಾಮಾನ್ಯ ವ್ಯತ್ಯಾಸ ಆಗಿರ್ತದೆ. ಅಂದರೆ ನೇರವಾಗಿ ನೀವು ಡಿ ಆಪ್ಷನನ್ನು d = 3 ಅಂತ ಬರಿಬೋದು, ಈ ಲೆಕ್ಕವನ್ನು ಬಿಡಿಸೋದೇನೆ. ಓಕೆ, ಈ ರೀತಿ ಒಂದು ಸಣ್ಣ ಪುಟ್ಟ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. 1 ಅಂಕಕ್ಕೆ ಸುಲಭವಾಗಿ ಇರ್ತದೆ. ಓಕೆ, ಈಗ ನೆಕ್ಸ್ಟ್ ನೋಡಿದ್ರೆ 2 ಅಂಕದ ಪ್ರಶ್ನೆ ನೋಡಿ. ಇದು ಎಲ್ಲ ವಿದ್ಯಾರ್ಥಿಗಳು ಬಿಡಿಸಲೇಬೇಕಾದಂಥದ್ದು, ತುಂಬ ಸುಲಭವಾಗಿರುವಂಥದ್ದು. ಎನ್ನೇ ಪದ ಕಂಡುಹಿಡಿ ಅಂತ ಕೇಳ್ಬೋದು ಅಥವಾ ಮೊತ್ತ ಕಂಡುಹಿಡಿ ಅಂತ ಕೇಳ್ಬೋದು. ಇಲ್ಲಿ 2 ಕ್ವಶನ್ ನಿಮಗೆ ಕೊಟ್ಟಿದ್ದೀನಿ ಆಲ್ರೆಡಿ ನಾನು. ಇಲ್ಲೇನಿದೆ, 5, 8 ಅನ್ನೋದು ಸಮಾಂತರ ಶ್ರೇಣಿ 20 ಪದಗಳ ಮೊತ್ತ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಕೇಳ್ಬೋದು. ಇಲ್ಲಾಂದರೆ 4, 9, 14 ಸಮಾಂತರ ಶ್ರೇಣಿ 15ನೇ ಪದ ಸೂತ್ರ ಉಪಯೋಗಿಸಿ 15ನೇ ಪದ ಕಂಡುಹಿಡಿ ಅಂತ ಹೇಳಿದ್ರಲ್ಲಿ ಇಲ್ಲಿ 20 ಪದಗಳ ಮೊತ್ತ ಕಂಡುಹಿಡಿ ಅಂತ ಹೇಳಿದ್ದಾರೆ. ಮೊತ್ತ ಕಂಡುಹಿಡಿ ಅಂದಾಗ ಯಾವ ಸೂತ್ರ? SN ಸೂತ್ರವನ್ನು ಬಳಸ್ಕೋಬೇಕು. ಪದ ಕಂಡುಹಿಡಿ ಅಂದಾಗ AN ಸೂತ್ರವನ್ನು ಬಳಸ್ಕೊಂಡು ನೀವು ಲೆಕ್ಕವನ್ನು ಬಿಡಿಸ್ಬೇಕು. ಇದು ತುಂಬ ಸುಲಭ ಇದೆ, ಬಿಡಿಸ್ತೀರಿ, ನಿಮ್ಗೆ ಗೊತ್ತಿದೆ. ಇದೇನು ಎಕ್ಸ್ಪ್ಲೇನೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಈ ಥರ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ 2 ಅಂಕಕ್ಕೆ ಭಾಳ ಸುಲಭವಾಗಿ 2 ಅಂಕ ತೆಗೆದುಕೊಳ್ತೀರಿ. ಓಕೆ, ಇನ್ನೊಂದು ಲೆಕ್ಕ ಇದೆ, ಯಾವುದು 4 ಅಂಕದೇನು ಲೆಕ್ಕ ಇದೆಯಲ್ಲ, ಇದು ಹೇಳಿಕೆ ರೂಪದ ಪ್ರಶ್ನೆ ಆಗಿರ್ತದೆ ವಿದ್ಯಾರ್ಥಿಗಳಿದು. ಇದು ಹೇಳಿಕೆ ರೂಪದ ಪ್ರಶ್ನೆ ಆಗಿದೆ. ಇದನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಪಡ್ಕೋಬೋದು. ನೀವು ಕನಿಷ್ಠ ಏನಿಲ್ಲ ಅಂದರೂ ಈ ಒಂದು ಅಧ್ಯಾಯದಿಂದ ನೀವು 4 ಅಂಕಗಳನ್ನು ಪಡಿಬೋದು ನೋಡಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಈಗ ನೋಡಿದ್ರೆ ನೀವು ತ್ರಿಭುಜಗಳ ಅಧ್ಯಾಯ, ಇದು ಗೊತ್ತಿದೆ ನಿಮಗೆ. ತ್ರಿಭುಜಗಳ ಅಧ್ಯಾಯದಲ್ಲಿ ನಮಗೆ 7 ರಿಂದ 8 ಅಂಕಕ್ಕೆ ಹೇಳ್ತಾನೆ.
1 ಅಂಕದ ಒಂದು ಪ್ರಶ್ನೆ ಕೇಳ್ಬೋದು, 3 ಅಂಕಕ್ಕೊಂದು ಮತ್ತು 4 ಅಂಕದ ಒಂದು ಪ್ರಶ್ನೆ ಕೇಳ್ತಾನೆ. ಈ 4 ಅಂಕದ ಪ್ರಶ್ನೆಗೆ ನೀವು ರೆಡಿ ಆಗಬೇಕು. ಈ 4 ಅಂಕದ ಪ್ರಶ್ನೆ ಯಾವುದು ಹೇಳಿ? ವೆರಿ ಗುಡ್. ಅಂದರೆ ಪ್ರಮೇಯಗಳು ಕೇಳ್ತಾನೆ ನಮಗೆ. ಇವರಲ್ಲಿ 4 ಪ್ರಮೇಯಗಳಿದ್ದಾವೆ. ಒಂದನೇದು ತೇಲ್ಸಿನ ಪ್ರಮೇಯ, ತ್ರಿಭುಜಗಳ ಕೋಕೋ ನಿರ್ಧಾರಕ ಗುಣ, ಹಾಗೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಮತ್ತು ಪೈಥಾಗೋರಸ್ನ ಪ್ರಮೇಯ. ಇನ್ನೊಂದು ಪೈಥಾಗೋರಸ್ನ ವಿಲೋಮ ಪ್ರಮೇಯನೂ ಬರ್ತದೆ. ಆಲ್ಮೋಸ್ಟ್ ಅಲ್ಲಿ ಕೇಳೋಕ್ಕಿಲ್ಲ. ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾನೆ. 4 ಅಂಕಕ್ಕೆ ಪ್ರಶ್ನೆ ಇರ್ತದೆ. ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ನೋಡಿ. ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಸುಲಭವಾಗಿ ನೀವು 4 ಅಂಕಗಳನ್ನು ತೆಗೆದುಕೊಳ್ಬೋದು. ಯಾವ ಅಧ್ಯಾಯದಿಂದ? ಪ್ರಮೇಯದಿಂದ, ತ್ರಿಭುಜಗಳಿಂದ. ಓಕೆ, ಇದರಲ್ಲಿನೂ ಸಹ ನಾವು 4 ಅಂಕವನ್ನು ಪಡ್ಕೋಬೋದು. ನೆಕ್ಸ್ಟ್ ನೀವು ನೋಡಿದ್ರೆ ಈಗ ನೀವು 3ನೇ ಅಧ್ಯಾಯ ಯಾವುದು? 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಈ ಒಂದು ಅಧ್ಯಾಯವನ್ನು ತೆಗೆದುಕೊಂಡ್ರೆ ಈ ಅಧ್ಯಾಯದಲ್ಲಿ ನಮಗೆ ಕನಿಷ್ಠ 7 ಅಂಕ ಬರ್ತಾವೆ ನೋಡಿ ವಿದ್ಯಾರ್ಥಿಗಳು. ಭಾಳ ಸುಲಭವಾದ ಚಾಪ್ಟರ್ ಇದೆ. ಸುಲಭವಾಗಿ ಅಂಕ ಪಡ್ಕೋಬೋದು ನೀವು. ಯಾವುದು? 1 ಅಂಕದೊಂದು ಪ್ರಶ್ನೆ ಇರ್ತದೆ, 2 ಅಂಕದೊಂದು ಪ್ರಶ್ನೆ ಇರ್ತದೆ, ಹಾಗೆ 4 ಅಂಕದ ಸಹ ಒಂದು ಪ್ರಶ್ನೆ ಇರ್ತದೆ. ಯಾವ್ದು 1 ಅಂಕದ ಪ್ರಶ್ನೆ ಅಂದರೆ ಈ ಒಂದು ಚಾರ್ಟ್ ಏನು ಕೊಟ್ಟಿದ್ದೀನಲ್ಲ, ಈ ಚಾರ್ಟ್ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕಿಲ್ಲಿ. ಅಂದರೆ A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಏನಾಗಿದ್ದಾಗ ಏನಿರ್ತದೆ? ಛೇದಿಸುವ ರೇಖೆಗಳಿರ್ತವೆ, ಅದಕ್ಕೆ ಒಂದು ಪರಿಹಾರ ಇರ್ತದೆ. ಈ ರೀತಿ ಛೇದಿಸುವ ರೇಖೆ ಇರ್ತಾವೆ, ಏನಾಗಿರ್ತವೆ? ಒಂದು ಪರಿಹಾರ ಇರ್ತವೆ. ಇದು ಮತ್ತು ಸ್ಥಿರ ಜೋಡಿಗಳು ಅಂತ ಹೇಳ್ತೀವಿ ನಾವು. ಇದನ್ನು ಯಾವ ಜೋಡಿಗಳಿದು? ಸ್ಥಿರ ಜೋಡಿಗಳನ್ನು ಅಂತ ಒಂದು ಮಾತನ್ನು ಬಳಸ್ತೀವಿ, ಪದವನ್ನು ಬಳಸ್ತೀವಿ. ಹಾಗೆ A1/A2 ಈಸ್ ಈಕ್ವಲ್ ಟು B1/B2 ಈಕ್ವಲ್ ಟು C1/C2 ಈ ರೀತಿ ಇದ್ದಾಗ, ಸಮೀಕರಣಗಳು ಈ ರೀತಿ ಇದ್ದಾಗ ಏನಂತವೆ? ಐಕ್ಯಗೊಳ್ಳುವ ರೇಖೆಗಳಿರ್ತವೆ, ಅಲ್ಲಿ ಅಪರಿಮಿತವಾದಂಥ ಪರಿಹಾರ ಇರ್ತದೆ. ಐಕ್ಯಗೊಳ್ಳುವ ರೇಖೆಗಳಂದರೆ ಒಂದು ರೇಖೆಯ ಮೇಲೆ ಇನ್ನೊಂದು ರೇಖೆ ಈ ರೀತಿ ಐಕ್ಯಗೊಳ್ಳುತ್ತದೆ. ಇಲ್ಲಿ ಅಪರಿಮಿತ ಪರಿಹಾರ ಇರ್ತದೆ. ಅವಲಂಬಿತ ಸ್ಥಿರ ಜೋಡಿಗಳು ಅಂತಲೇ ಹೇಳ್ತೀವಿ. ಓಕೆ, ಇಲ್ಲಿ A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಈಸ್ ನಾಟ್ ಈಕ್ವಲ್ ಟು C1/C2 ಆಗಿತ್ತಂದರೆ ಎಂಥ ರೇಖೆಗಳಾಗಿರ್ತವೆ? ಸಮಾಂತರ ರೇಖೆಗಳಾಗಿರ್ತವೆ, ಅಲ್ಲಿ ಪರಿಹಾರ ಇರೋದಿಲ್ಲ ಅನ್ನುವಂಥದ್ದು ಇದು ಗೊತ್ತಿರಬೇಕು. ಈ ರೀತಿ ಸಮಾಂತರ ರೇಖೆಗಳಿರ್ತವೆ, ಇವು ಅಸ್ಥಿರ ಜೋಡಿಗಳು ನೋಡಿ. ಈ ಒಂದು ಟೇಬಲನ್ನು ನೀವು ಕರೆಕ್ಟಾಗಿ ಗೊತ್ತಿರಬೇಕು. 2 ಸಮೀಕರಣಗಳು ಕೊಟ್ಟು ಅವುಗಳನ್ನು ಹೋಲಿಕೆ ಮಾಡಿ ಅಂತ ಕೇಳ್ಬೋದು ನಿಮಗೆ ಪ್ರಶ್ನೆ 1 ಅಂಕದಲ್ಲಿ. ಓಕೆ, ಇದನ್ನು ಕರೆಕ್ಟಾಗಿ ನೆನಪಿಟ್ಟುಕೊಳ್ರಿ. ಪರೀಕ್ಷೆಯಲ್ಲಿ ಬಿಡಿಸಿದ್ದೀವಿ ಆಲ್ರೆಡಿ. ಈಗ ನೀವು ನೋಡಿದ್ರೆ 2 ಅಂಕದ ಪ್ರಶ್ನೆ ಭಾಳ ಸುಲಭವಾಗಿರ್ತದೆ ವಿದ್ಯಾರ್ಥಿಗಳು. ಯಾವುದು? ಸಮೀಕರಣ ಕೊಡ್ತಾನೆ, ಅದು ವರ್ಜಿಸುವ ವಿಧಾನದಿಂದ ಬಿಡಿಸ್ರಿ ಅಂತ ಹೇಳ್ತಾನೆ. ಇಲ್ಲೊಂದು ಕ್ವಶನ್ ಕೊಟ್ಟಿದ್ದೀನಿ ನಾನು. 3x + y = 12 ಮತ್ತು x + y = 6 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸೂಕ್ತ ವಿಧಾನದಿಂದ ಬಿಡಿಸಿ ಅಂತ ಕೇಳ್ಬೋದು, ಅಥವಾ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತಲೂ ನಮಗೆ ಪ್ರಶ್ನೆ ಕೇಳ್ತಾರೆ. ಯಾವ ರೀತಿ ಬಿಡಿಸ್ತೀರಂತ ಈಗಾಗಲೇ ಹೇಳಿದ್ದೀವಿ ಸಾಕಷ್ಟು ಸರಿ. ಇದನ್ನು ಯಾವ ರೀತಿ ಬಿಡಿಸ್ತೀರಿ? ವರ್ಜಿಸುವ ವಿಧಾನ ಅಂದರೆ 3x + y = 12 ಅಂತ ಬರ್ಕೋತೀರಾ. ಇಲ್ಲಿ x + y = ಎಷ್ಟಿದೆ? 6 ಅಂತ ಬರೀತೀರಿ. ಓಕೆ, ಇಲ್ಲಿ ಯಾವುದಾದ್ರೂ 2 ಚರಾಕ್ಷರಗಳಲ್ಲಿ ಒಂದು ಚರಾಕ್ಷರ ಏನಾಗಿರಬೇಕು? ನಮಗೆ ಸೇಮ್ ಇರಬೇಕು. ಅಂದರೆ ಇಲ್ಲಿ 3x ಇದ್ದರೆ ಇಲ್ಲಿ ಕೇವಲ x ಇದೆ ನೋಡಿ, ಇವೆರಡು ಸೇಮ್ ಇಲ್ಲ. ಇಲ್ಲಿ y ಇದೆ, ಎರಡು ಸೇಮ್ ಇದೆಯಲ್ಲ, ಆಗ ಇವೆರಡನ್ನು ನಾವನ್ನ ಏನು ಮಾಡ್ಬೋದು? ಕ್ಯಾನ್ಸಲ್ ಮಾಡ್ಬೋದು, ವರ್ಜಿಸ್ಬೋದು ಅಂತ ಅರ್ಥ. ಯಾಕಂದರೆ ಚಿಹ್ನೆಯನ್ನು ಬದಲಾಯಿಸೋಣ. 2 ಪ್ಲಸ್ ಇದ್ದಾವೆ, ಚಿಹ್ನೆಯನ್ನು ಬದಲಾಯಿಸಿದ್ರೆ ಪ್ಲಸ್ ಇದೆ ಮೈನಸ್ ಆಗಬೇಕು, ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಆಗಬೇಕು, ಇದು ಪ್ಲಸ್ ಇದೆ ಮೈನಸ್ ಮಾಡಿ. ಈಗ 3xನಲ್ಲಿ 1x ಏನು ಮಾಡಿದ್ರೆ ಕಳೆದ್ರೆ ಎಷ್ಟಾಗ್ತದೆ ನೋಡಿ? 2x ಆಗ್ತದೆ. ಇಲ್ಲಿ y ಗೆಟ್ ಕ್ಯಾನ್ಸಲ್ ಆಯಿತು. ಇನ್ನು 12ರಲ್ಲಿ 6 ಕಳೆದ್ರೆ ಎಷ್ಟಾಯಿತು? 6 ಆಗ್ತದೆ. ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ನೀವು 6/2 ಮಾಡ್ತೀರಾ, ಎಷ್ಟಾಗ್ತದೆ? 3 ಆಗ್ತದೆ. ಅಂದರೆ ಎಕ್ಸ್ನ ಬೆಲೆ ಎಷ್ಟಾಯಿತು? 3 ಆಯಿತು. ಈ ಎಕ್ಸ್ನ ಬೆಲೆ ಸಮೀಕರಣ ಯಾವುದರಲ್ಲಿ ಹಾಕ್ರಿ? ಸಮೀಕರಣ 1ರಲ್ಲಿ ಆದೇಶ ಮಾಡಿದ್ರೆ ನಮಗೆ ವಾಯ್ನ ಬೆಲೆ ಸಿಗುತ್ತದೆ. ಓಕೆ, ಮಾಡ್ಬೋದಾ ನೀವು? ಭಾಳ ಸುಲಭವಾಗಿದೆ. x = 3 ಸಮೀಕರಣ 1 ಅಥವಾ 2ರಲ್ಲಿ ನೀವೇನು ಮಾಡಿದ್ರೆ ಆದೇಶ ಮಾಡಿದ್ರೆ ನಮಗೆ ವಾಯ್ನ ಬೆಲೆ ಸಿಗುತ್ತದೆ. ಈ ರೀತಿ ಬಿಡಿಸುವಂಥದ್ದು ವರ್ಜಿಸುವ ವಿಧಾನ. ನೆಕ್ಸ್ಟ್ ನೋಡಿದ್ರೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಇರ್ತದೆ. ಅದು ಯಾವುದು? ನಕ್ಷೆ ಬಿಡಿಸುವುದು ಅಥವಾ ಗ್ರಾಫ್. ಓಕೆ ವಿದ್ಯಾರ್ಥಿ, ಇದು ಬಿಡಿಸ್ತಿರ್ತಾನೆ. ಇದು ಭಾಳ ಸುಲಭವಾಗಿರ್ತದೆ. ನಕ್ಷೆ ಬಿಡಿಸೋದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಮಾಡಿದ್ರೆ ತುಂಬ ಸುಲಭವಾಗಿ 4 ಅಂಕಗಳನ್ನು ಪಡ್ಕೊಳ್ಬೋದು. ಓಕೆ, ನೋಡಿ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದೀನಿ ನಾನು. ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಸಮೀಕರಣ ಕೊಡ್ತಾನೆ. 2x + y = 8 ಆ್ಯಂಡ್ x - y = 1 ಇದೆ. ಇಲ್ಲಿ ವಿದ್ಯಾರ್ಥಿಗಳು ನೀವು ಗಮನಿಸಬೇಕು, ಈ ರೀತಿ ಸಮೀಕರಣ ಕೊಟ್ಟರೆ ನಕ್ಷೆ ಬಿಡಿಸುವಾಗ ಕೇವಲ 2 ವ್ಯಾಲ್ಯೂಗಳನ್ನು ಕಂಡುಹಿಡ್ಕೊಳ್ರಿ. ಎಕ್ಸ್ನ ಮತ್ತು ವಾಯ್ನ ವ್ಯಾಲ್ಯೂಗಳು ಎರಡು ಕಂಡುಹಿಡ್ಕೊಂಡ್ರೆ ಸಾಕು. ಯಾವ ರೀತಿ? ಈ ಕೊಟ್ಟಿರುವಂಥ ಸಮೀಕರಣವನ್ನು ಹೀಗೆ ಇಟ್ಕೊಳ್ರಿ. ಇದರಲ್ಲಿ ಎಕ್ಸ್ನ ವ್ಯಾಲ್ಯೂ ಹಾಕೋಣ. x = 0 ಆದಾಗ ಅಂತ ಬರ್ಕೊಳ್ರಿ. ಈ 1ನೇ ಸಮೀಕರಣ ಅಂತ ಹೇಳ್ತಾರೆ. ಇದು 2x + y = 8 ಇದೇನಿದು 1ನೇ ಸಮೀಕರಣ ಅಂತ ಹೇಳೋಣ. ಎಕ್ಸ್ ಇದ್ದಲ್ಲಿ ಏನು ಬರೀಬೇಕು ನಾವೀಗ? 0 ಬರೆಯೋಣ. y = 8 ಆಗ್ತದೆ. 2 × 0 ಅಂದರೆ 0 ಆಯ್ತು. ಇದು ವ್ಯಾಲ್ಯೂ ಏನು ನೋಡೋ ಅವಶ್ಯಕತೆ ಇಲ್ಲ ನಿಮಗೆ. ಈ y = ಎಷ್ಟು ಆಗ್ತದೆ ನೋಡಿ, ನೇರವಾಗಿ 8 ಪಡ್ಕೊತೀರಿ. ಅಂದರೆ x 0 ಆದಾಗ y ಬೆಲೆ ಎಷ್ಟು ಆಗ್ತದೆ? 8 ಆಗ್ತದೆ. ಅದೇ ರೀತಿ ಇಲ್ಲಿ y = ಏನು ಮಾಡೋಣ ನಾವು? 0 ಹಾಕೋಣ. y = 0 ಆದಾಗ ಅಂತ ಬರೀರಿ ನೇರವಾಗಿ. ಅಂದರೆ 2x ಆಗಿ ಬರೋದು, ಪ್ಲಸ್ ಹಾಕಿ y ದಲ್ಲಿ ಏನು ಬರೀಬೇಕು ನೀವು? ಇಲ್ಲಿ 0 ಬರೀರಿ = 8. ಈಗ 2x = ಏನು ಬರೀತೀರಾ? 8 ಬರೀತೀರಾ. ಓಕೆ, ಈಗ ಎಕ್ಸ್ನ ಬೆಲೆ ಕಂಡುಹಿಡಬೇಕಲ್ಲ ನೀವು. x = ಏನಾಗ್ತದೆ? 8/2 ಮಾಡಿರಿ. ಎಷ್ಟಾಗ್ತದೆ? 2 1 2 4 8 ಛೇದ ಹೊಡೆದ್ರಿ. ಅಂದರೆ y ವ್ಯಾಲ್ಯೂ 0 ಆದಾಗ ಎಕ್ಸ್ನ ವ್ಯಾಲ್ಯೂ ಎಷ್ಟಾಗ್ತದೆ? 4 ಆಗ್ತದೆ.
ಎಕ್ಸ್ 0 ಆದಾಗ y ವ್ಯಾಲ್ಯೂ ಎಷ್ಟು ಆಗ್ತದೆ 8 ಆಗ್ತದೆ. ಈ ರೀತಿ ಟೇಬಲನ್ನು ಹಾಕೋಬೇಕು. ನೀವು ಒಂದು ಟೇಬಲ್ ಹಾಕೊಂಡು ಬಿಡಿಸ್ಕೊಂಡ್ರೆ ಇದು ಬರ್ತದೆ. ಇದು ಒಂದನೇ ಸಮೀಕರಣಕ್ಕೆ ಬೆಲೆ ಐತೆ. ಅದೇ ರೀತಿ ಎರಡನೇ ಸಮೀಕರಣದ ಯಾವುದದ ಎಕ್ಸ್ ಮೈನಸ್ y = 1 ಇದೆ. ಇಲ್ಲಿ ನೀವು ಏನು ಮಾಡ್ತೀರಿ, ನೀವು x = 0 ಆದಾಗ ಅಂತ ಹೇಳ್ತೀರಿ. x = 0 ಆದರೆ y ಮೈನಸ್ y = 1 ಆಗ್ತದೆ. ಈಗ ಮೈನಸ್ y = 1 ಇದ್ದಾಗ ನೀವು ಮೈನಸ್ನ ವ್ಯಾಲ್ಯೂ ತೆಗೆದುಕೊಳ್ಬಾರ್ದು. ಏನು ಮಾಡ್ಬೇಕು, ಚಿಹ್ನೆಯನ್ನು ಬದಲಾಯಿಸ್ರಿ. ಮೈನಸ್ ಅದ ಇದಕ್ಕೆ ಪ್ಲಸ್ y ಮಾಡಿರಿ, ಪ್ಲಸ್ 1 ಇದ್ದಿದ್ದನ್ನು ಮೈನಸ್ 1 ಮಾಡಿರಿ. ಅಂದರೆ x 0 ಆದಾಗ y ಬೆಲೆ ಎಷ್ಟು ಆಗ್ತದೆ -1 ಆಗ್ತದೆ. ಅದೇ ರೀತಿ ಏನು ಮಾಡಿರಿ, y = 0 ಆದಾಗ ಅಂತ ಹೇಳ್ರಿ. y = 0 ಆದಾಗ x ಮೈನಸ್ y = 0 = 1 ಬರೀತೀರಿ. x = ಏನಾಗ್ತದೆ 1 ಆಗ್ತದೆ. y 0 ಆದಾಗ x ನ ಬೆಲೆ 1, x 0 ಆದಾಗ y ನ ಬೆಲೆ -1. ಈ ರೀತಿ ಕೇವಲ ಎರಡೇ ವ್ಯಾಲ್ಯೂಗಳನ್ನು ಹಾಕಿರಿ ನೀವು ಗ್ರಾಫನ್ನು ಬಿಡಿಸ್ಬೇಕು. ಯಾವ ರೀತಿ ಬಿಡಿಸ್ಬೇಕಂತ ನೋಡಿದ್ರೆ ಈ ರೀತಿ ಇರ್ತದೆ ಗ್ರಾಫ್ ಚಿತ್ರ. ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಸಾಕಷ್ಟು ಬಿಡಿಸಿದಿರಿ, ನೋಡಿದಿರಿ ಸರ್. ಇದನ್ನು ಪ್ರಾಕ್ಟೀಸ್ ಮಾಡಿ 4 ಅಂಕ ಪಡ್ಕೋಬೋದು. ಅಂದರೆ ಈ ಅಧ್ಯಾಯದಿಂದ ಏನು ಕನಿಷ್ಠ ನೀವು 7 ಅಂಕಗಳನ್ನು ಭಾಳ ಸುಲಭವಾಗಿ ಪಡ್ಕೋಬೋದು. ನೋಡಿ, ಭಾಳ ಸುಲಭ ಇದೆ, ಪ್ರಾಕ್ಟೀಸ್ ಮಾಡಿರಿ. ಓಕೆ, ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಯಾವುದು, ವೃತ್ತಗಳಿಗೆ ಸಂಬಂಧ. ವೃತ್ತಗಳು, ಸರ್ಕಲ್ಸ್ ಚಾಪ್ಟರ್ ಇದೆ, ಭಾಳ ಸುಲಭವಾಗಿರ್ತದೆ. ಇದರಲ್ಲಿ ಎಷ್ಟು 4 ಅಂಕ ಕೇಳ್ತಾರೆ. 4 ಅಂಕದಲ್ಲಿ 1 ಅಂಕದ ಒಂದು ಪ್ರಶ್ನೆ ಇರುತ್ತೆ, ಇನ್ನೊಂದು 3 ಅಂಕದ ಒಂದು ಪ್ರಮೇಯ ಇರ್ತದೆ. ಓಕೆ, 1 ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ಬೋದು, ಒಂದು ಬಿಂದುವಿನಲ್ಲಿ ಎಳೆಯುವ ಸ್ಪರ್ಶಗಳ ಸಂಖ್ಯೆ ಎಷ್ಟಪ್ಪ ಅಂತ ಪ್ರಶ್ನೆ ಕೇಳ್ಬೋದು. ಒಂದು ಬಿಂದುವಿನಲ್ಲಿ ಎಳೆಯುವ ಸ್ಪರ್ಶಗಳ ಸಂಖ್ಯೆ 1 ಆಗಿರ್ತದೆ. ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯುವ ಸ್ಪರ್ಶಗಳ ಸಂಖ್ಯೆ ಎಷ್ಟದ 2 ಇರ್ತದೆ. ವೃತ್ತವನ್ನು ಒಂದು ಬಿಂದುವಿನಲ್ಲಿ ಛೇದಿಸುವ ರೇಖೆಯನ್ನು ಏನು ಕರಿತೀವಿ ನಾವು, ಸ್ಪರ್ಶಕ ಅಂತ ಕರಿತೀವಿ. ಈ ರೀತಿ 2 ಬಿಂದುವಿನಲ್ಲಿ ಛೇದಿಸುವ ರೇಖೆಯನ್ನು ಕರಿತೀವಿ ವೃತ್ತ ಛೇದಕ ಅಂತ ಕರಿತೀವಿ. ಈ ರೀತಿ 1 ಅಂಕದ ಪ್ರಶ್ನೆಗಳು ಕೇಳ್ತಾರೆ. ಓಕೆ, ಅದೇ ರೀತಿ ಇನ್ನೊಂದು ಪ್ರಶ್ನೆ ಯಾವುದಾದ 3 ಅಂಕದ ಪ್ರಶ್ನೆ ಇದೆ, ಅದು ಪ್ರಮೇಯಗಳದು. ಎಷ್ಟು ಪ್ರಮೇಯಗಳಿದಾವೆ ಹೇಳಿ. ಓಕೆ, 2 ಪ್ರಮೇಯಗಳಿದ್ದಾವೆ. 2 ಪ್ರಮೇಯಗಳಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿ ಇರ್ತದೆ. ಆ 2 ಪ್ರಮೇಯಗಳನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ನೋಡಿ, ಇಲ್ಲಿ ಈ ಅಧ್ಯಾಯದಿಂದ ನೀವು ಸುಲಭವಾಗಿ 4 ಅಂಕಗಳನ್ನು ಪಡಿಬೋದು. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನೋಡೋಣ. ಇದು ನಿಮ್ಗೆ ಗೊತ್ತಿದೆ, ಈಗ ಬಂದಿದ್ದ ಚಾಪ್ಟರ್ ಭಾಳ ಸುಲಭವಾಗಿರೋದು ರಚನೆಗಳು, ಕನ್ಸ್ಟ್ರಕ್ಷನ್ಸ್. ಇದರಿಂದ ಎಷ್ಟು ಅಂಕ ಪಡಿತೀರಿ ನೀವು, 5 ಅಂಕ ಪಡಿತೀರಿ. 2 ಅಂಕದ ಒಂದು ಕ್ವಶನ್ ಇರ್ತದೆ ಮತ್ತು 3 ಅಂಕದ ಒಂದು ಇರ್ತದೆ. 2 ಅಂಕದ ಪ್ರಶ್ನೆ ಯಾವ ರೀತಿ ಇರ್ತದೆ ನೀವು ನೋಡಿದ್ರೆ, ಸ್ಪರ್ಶಕ ರಚನೆ ಮಾಡೋದಿರ್ತದೆ. ಯಾವ ರೀತಿ ಇಲ್ಲಿ ಕ್ವಶನ್ ಕೊಟ್ಟಿದೆ ನೋಡಿ, ಒಂದು 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಗಳ ನಡುವಿನ ಕೋನ ಎಷ್ಟು 60 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ. ಈ ರೀತಿ ಚಿತ್ರ ಇರ್ತದಲ್ಲ, ಇದನ್ನು ನೀವು ಮಾಡಬೇಕು. ಓಕೆ, ಏನು ಮಾಡಬೇಕು, ಇಲ್ಲಿ ತ್ರಿಜ್ಯ ಯಾವುದು ಸ್ಪರ್ಶಗಳ ನಡುವಿನ ಕೋನ ಕೊಟ್ಟಾಗ ನೀವೇನು ಮಾಡಬೇಕು, ತ್ರಿಜ್ಯಗಳ ನಡುವಿನ ಕೋನವನ್ನು ಕಂಡುಹಿಡ್ಕೋಬೇಕು. ತ್ರಿಜ್ಯಗಳ ನಡುವಿನ ಕೋನ ಯಾವ ರೀತಿ ಕಂಡುಹಿಡಿತೀರಿ, ಇದು ಗೊತ್ತಿದೆ ನಿಮಗೆ. ತ್ರಿಜ್ಯಗಳ ನಡುವಿನ ಕೋನ ಯಾವ ರೀತಿ ಕಂಡುಹಿಡಿತೀರಿ. ಓಕೆ, 180ಯಲ್ಲಿ ಏನು ಮಾಡಿರಿ ನೀವು, 180 - 60 ಡಿಗ್ರಿ ಮಾಡಿಕೊಂಡ್ರೆ ಎಷ್ಟು ಬರ್ತದೆ, 120 ಬರ್ತದೆ. ಎಲ್ಲಿರಬೇಕು ಅದು, ತ್ರಿಜ್ಯಗಳ ನಡುವಿನ ಕೋನ. ಇಲ್ಲಿ 120 ಡಿಗ್ರಿ ಕೋನವನ್ನು ರಚನೆ ಮಾಡಿಕೊಂಡು ಈ ರೀತಿ ರಚನೆ ಮಾಡಬೇಕು. ಇದು ಕನ್ಸ್ಟ್ರಕ್ಷನ್ ಏನು ವೀಡಿಯೋಗಳು ಮಾಡಿದ್ದೀನಿ, ಆ ವೀಡಿಯೋಗಳು ನೋಡಿದ್ರೆ ನಿಮ್ಗೆ ಹೆಚ್ಚು ಅರ್ಥ ಆಗ್ತದೆ ವಿದ್ಯಾರ್ಥಿಗಳು, ಅವುಗಳನ್ನು ನೋಡಿ. ಓಕೆ, ಈ ಅಧ್ಯಾಯದಿಂದ ಏನು ನಿಮಗೆ 5 ಅಂಕ ಭಾಳ ಸುಲಭವಾಗಿ ಸಿಗ್ತವೆ. ಇದರಿಂದ 2 ಅಂಕ ಸಿಗುತ್ತೆ ನೋಡಿ, ಯಾವುದು ಸ್ಪರ್ಶಕ ರಚನೆ ಅಂತ. ಇನ್ನೊಂದು ಪ್ರಶ್ನೆ ಇದೆ, ಯಾವುದು 3 ಅಂಕದ ಪ್ರಶ್ನೆ ಕೇಳ್ತಾರೆ, ಅದು ಸಮರೂಪ ತ್ರಿಭುಜದ ರಚನೆ ಮಾಡುವಂಥದ್ದು. ಯಾವ ರೀತಿ ಕ್ವಶನ್ ಕೊಟ್ಟಿದ್ದೀನಿ ಇಲ್ಲಿ, 5 ಬಾಹುಗಳ ಅನುಪಾತ ಎಷ್ಟಿರಬೇಕು, 5/7 ಇರುವಂಥ ರಚಿಸಬೇಕಾದ್ರೆ ಈ ರೀತಿ ರಚನೆ ಮಾಡಬೇಕು ನೀವು. ಓಕೆ, ಇದು ಗೊತ್ತಿದೆ ನೀವು ಸಮರೂಪ ತ್ರಿಭುಜ ರಚನೆ ಮಾಡೋದು ಯಾವ ರೀತಿ ಅಂತ. ಅಂಶ ಚಿಕ್ಕದಾಗಿದೆ ಅಂದರೆ ಚಿಕ್ಕ ತ್ರಿಭುಜ ರಚನೆ ಮಾಡಿ. ಒಂದು ವೇಳೆ 7/5 ಕೊಟ್ಟನಂದ್ರೆ ಇಲ್ಲಿ ಏನಾಗಿದೆ, ಅಂಶ ದೊಡ್ಡದಾಗಿದೆ, ಎಲ್ಲ ದೊಡ್ಡ ತ್ರಿಭುಜಕ್ಕಿಂತ ದೊಡ್ಡ ತ್ರಿಭುಜ ರಚನೆ ಮಾಡುವಂಥದ್ದು ಅನ್ನೋದನ್ನು ನೀವು ನೆನಪಲ್ಲಿಟ್ಕೋಬೇಕು. ಓಕೆ, ನೆಕ್ಸ್ಟ್ 2 ಥರದ ಪ್ರಶ್ನೆಗಳಿರ್ತವೆ ಅಲ್ಲಿ. ನೆಕ್ಸ್ಟ್ ಅಧ್ಯಾಯ ಬಂದುಬಿಟ್ಟು ಯಾವುದು, ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಿಯೋಮೆಟ್ರಿಯಲ್ಲಿ ಕೇಳ್ತಾರೆ. 5ರಿಂದ 6 ಅಂಕ ಬರ್ತವೆ. ಇಲ್ಲಿನೂ ಸಹ 1 ಅಂಕದೊಂದು ಪ್ರಶ್ನೆ, 2 ಅಂಕದೊಂದು ಮತ್ತು 3 ಅಂಕದೊಂದು ಪ್ರಶ್ನೆ ಇರ್ತದೆ. ನೀವು ಕನಿಷ್ಠ ಎಷ್ಟು ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಸಾಧ್ಯ ಇದೆಯೋ ಅಷ್ಟನ್ನು ಇಲ್ಲಿ ಟ್ರೈ ಮಾಡ್ಬೋದು. 1 ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ನೋಡಿ, ಬಿಂದುಗಳ ನಡುವಿನ ದೂರ ಸೂತ್ರ ಉಪಯೋಗಿಸ್ಕೊಂಡು ಮಾಡ್ಬೋದು. ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವಂಥದ್ದು. ಅಂದರೆ 2 ಬಿಂದು ಕೊಡ್ತಾರೆ ನಿಮಗೆ, 2, 5 ಆ್ಯಂಡ್ 6, 7. ಈ ರೀತಿ ಬಿಂದು ಕೊಟ್ಟು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಈ ರೀತಿ x1 x2 x1 y1 x2 y2 ಈ ರೀತಿ ಬೆಲೆ ಕಂಡುಹಿಡ್ಕೊಂಡು ಈ ಸೂತ್ರ ಉಪಯೋಗಿಸ್ಕೊಂಡ್ರೆ ಬಿಂದುಗಳ ನಡುವಿನ ದೂರ ಕಂಡುಹಿಡಿಬೋದು. ಮೂಲ ಬಿಂದು ಸೂತ್ರ ಅಂದರೆ √x² + y² ಅಂದರೆ 4, 3 ಬಿಂದುಗಳ ಮೂಲ ಬಿಂದುವಿನಿಂದ ಇರುವ ದೂರ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಈ ರೀತಿ ಬರ್ಬೋದು. ಮಧ್ಯ ಬಿಂದು ಸೂತ್ರ ಅಂದರೆ 2 ಬಿಂದುಗಳು ಕೊಟ್ಟು ಅವುಗಳ ಮಧ್ಯ ಬಿಂದುವನ್ನು ಕಂಡುಹಿಡಿಯಿರಿ ಅಂತಲೂ ಪ್ರಶ್ನೆ ಕೇಳ್ಬೋದು. ಯಾವಾಗ ಈ ಸೂತ್ರವನ್ನು ಬಳಸಬೇಕು. ಈ ಅಧ್ಯಾಯದಿಂದ ನಿಮಗೇನು ಗೊತ್ತಿರಬೇಕು ಹೆಚ್ಚಿಗೆ ಅಂದರೆ ಸೂತ್ರಗಳು ಗೊತ್ತಿರಬೇಕು. ಓಕೆ, 1 ಅಂಕದ ಪ್ರಶ್ನೆ ಮತ್ತೆ ಯಾವ್ದು ಕೇಳ್ಬೋದು ನೋಡಿ, P4,3 ನಿರ್ದೇಶಾಂಕವು x ಅಕ್ಷದಿಂದ ಇರುವ ದೂರ ಅಂತ ಕೇಳಿದಾಗ x ಅಕ್ಷದಿಂದ ಯಾವ ರೀತಿ ಇರ್ತದೆ ಬಿಂದು, x ಅಕ್ಷದಿಂದ ಇರುವಂಥ ದೂರ ಅಂದರೆ 0, y ರೂಪದಲ್ಲಿರ್ತದೆ. ಅಂದರೆ x ನ ವ್ಯಾಲ್ಯೂ 0 ಆಗಿದ್ದರೆ y ನ ವ್ಯಾಲ್ಯೂ ತೆಗೆದುಕೊಳ್ಬೇಕು. ಅಂದರೆ ಎಷ್ಟು 3 ಆಗಿರುತ್ತೆ. ಅಂದ್ರೆ
ಎಕ್ಸ್ ಅಕ್ಷದಿಂದ ಇರುವ ದೂರ ಎಷ್ಟು 3 ಮಾನ ಅಂತ ನೀವು ನೇರವಾಗಿ ಆನ್ಸರನ್ನು ಬರಿಬೋದು. ಇನ್ನೊಂದು ಪ್ರಶ್ನೆ ವಾಯ್ ಅಕ್ಷದಿಂದ ಇರುವ ದೂರ ಅಂತಲೂ ನಮಗೆ ಪ್ರಶ್ನೆ ಬರ್ಬೋದು. ವಾಯ್ ಅಕ್ಷದಿಂದ ದೂರ ಇರುವಂಥದ್ದು ಯಾವುದಾಗಿರ್ತದೆ? ವಾಯ್ ಅಕ್ಷದಿಂದ ಇದ್ದರೆ ಅದು x,0 ರೂಪದಲ್ಲಿರುತ್ತೆ. ಆವಾಗ ನೀವು ಯಾವ ವ್ಯಾಲ್ಯೂ ತೊಗೋಬೇಕು? ವಾಯ್ 0 ಆಗಿತ್ತಂದರೆ ಎಕ್ಸ್ ವ್ಯಾಲ್ಯೂ ತೊಗೋಬೇಕು. ಅಂದರೆ ಎಷ್ಟು? 4 ಮಾನಗಳಷ್ಟು ದೂರ ಇರ್ತದೆ ಅನ್ನುವಂಥದ್ದು ಪ್ರಶ್ನೆ ಭಾಳ ಸುಲಭವಾಗಿ 1 ಅಂಕದಲ್ಲಿ ಪಡ್ಕೋಬೋದು ನೋಡಿ. ನೆಕ್ಸ್ಟ್ ನೀವು ನೋಡಿದ್ರೆ 2 ಅಂಕದ ಪ್ರಶ್ನೆಗಳ ಬಗ್ಗೆ ನೋಡೋಣ. 2 ಅಂಕದ ಯಾವ ರೀತಿ ಕೇಳ್ಬೋದು? ಭಾಗಪ್ರಮಾಣ ಸೂತ್ರದ ಮೇಲೆ ಕೇಳ್ಬೋದು. m1x2 + m2x1 / m1 + m2 ಈ ಸೂತ್ರ ಇದೆಯಲ್ಲ, ಈ ಸೂತ್ರದ ಮೇಲೆ ನಮಗೆ ಲೆಕ್ಕ ಕೇಳ್ಬೋದು 2 ಅಂಕಕ್ಕೆ. ಯಾವ ರೀತಿ ಕ್ವಶನ್ ಅಂತ ಇಲ್ಲಿ ಕೊಟ್ಟಿದ್ದೀವಿ ನೋಡಿ. -1,7 ಮತ್ತು 4,-3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇದು ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ x1 y1 ಕೊಟ್ಟಿರ್ತಾರೆ. -1,7 ಅಂದರೆ ಯಾವುದು? x1 y1 ಅಂತ ತೆಗೆದುಕೊಳ್ತೀರಿ. ಓಕೆ, ಅದೇ ರೀತಿ ಇನ್ನೊಂದು ಯಾವುದು ಬಿಂದು 4,-3 ಇದೆಯಲ್ಲ, ಇದು x2, y2 ಅಂತ ತೆಗೆದುಕೊಳ್ತೀರಿ. ಇಲ್ಲಿ m1 m2 ಅನುಪಾತ ಅಂದರೆ ಇದು m1 = ಎಷ್ಟು? 2, m2 = ಎಷ್ಟು ಅಂತ ತೆಗೆದುಕೊಳ್ತೀರ? 3 ತೆಗೆದುಕೊಳ್ಳಿ. ಈ ರೀತಿ 2 ತೆಗೆದುಕೊಂಡು ಈ ಸೂತ್ರವನ್ನು ಬಳಸ್ಕೊಂಡು ನೀವು ಈ ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡಿದ್ರೆ ಇದರಿಂದ ಎಷ್ಟು ಪಡಿಬೋದು? ನೀವು 2 ಅಂಕ ಪಡಿಬೋದು ನೋಡಿ. ಓಕೆ, ಭಾಳ ಸುಲಭ ಇದೆ, ಪ್ರಾಕ್ಟೀಸ್ ಮಾಡಿರಿ. ಇನ್ನೊಂದು ಯಾವುದು? 3 ಅಂಕದ ಪ್ರಶ್ನೆ ಕೇಳ್ತಾರೆ. ಯಾವುದು? ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂಥ. ಇದು ಭಾಳ ನಿಮಗೆ ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಬರ್ಬೋದು ವಿದ್ಯಾರ್ಥಿಗಳು. ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ ಲಾಸ್ಟ್ ವೀಡಿಯೋಗಳಲ್ಲಿ. ಆ ವೀಡಿಯೋಗಳನ್ನು ನೋಡಿ ನೀವು ಇದನ್ನು ಲೆಕ್ಕವನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಂತ ಮಾಡ್ಬೋದು. ಇದನ್ನು ನೀವು ಬಿಡಿಸ್ಬೇಕು ನೋಡಿ. ಅಂದರೆ ಎಷ್ಟು? 3 ಮತ್ತು 3 ಅಂದರೆ 6 ಅಂಕ ಬರ್ತವೆ. ಇಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ನೀವು ಎದೆಯಿಂದ 3 ಅಂಕ ಆದರೂ ಪಡ್ಕೊಳ್ಬೋದು. ಕನಿಷ್ಠ 3 ಅಂಕ ಆದರೂ ನಿಮಗೆ ಪಡಿಬೋದು. ಇದು ತ್ರಿಭುಜ ವಿಸ್ತೀರ್ಣ ಮೇಲೆ ಏನಾದರೂ ಪ್ರಾಕ್ಟೀಸ್ ಮಾಡಿದ್ರೆ ಈ 3 ಅಂಕನೂ ಬರ್ತಾವೆ. ಒಟ್ಟು 6 ಅಂಕಗಳನ್ನು ಸುಲಭವಾಗಿ ಪಡ್ಕೊಳ್ಬೋದು ನೋಡಿ. ಓಕೆ, ಇದು ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟದಾಗುತ್ತದೆ. ನೆಕ್ಸ್ಟ್ ನೋಡಿದ್ರೆ ಬಹುಪದೋಕ್ತಿಗಳ ಅಧ್ಯಾಯದಿಂದ ಬರ್ತದೆ. ಇದರಲ್ಲಿ ಎಷ್ಟು? 5 ಅಂಕ ಕೇಳ್ತಾನೆ. 1 ಅಂಕದ 2 ಪ್ರಶ್ನೆ ಇದ್ದರೆ 3 ಅಂಕದ 1 ಪ್ರಶ್ನೆ ಇರ್ತದೆ. ಯಾವ ರೀತಿ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 1 ಅಂಕದ ಪ್ರಶ್ನೆಯನ್ನು ಬಹುಪದೋಕ್ತಿ ಡಿಗ್ರಿ ಅಥವಾ ಮಹತ್ತಮ ಘಾತ ಕಂಡುಹಿಡಿಯುವಂಥದ್ದು ಕೇಳ್ತಾನೆ ನೋಡಿ. ಅಬ್ಜೆಕ್ಟಿವ್ನಲ್ಲಿ ಅಥವಾ 1 ಮಾರ್ಕ್ಸ್ನಲ್ಲಿ ಒಂದು ಬಹುಪದೋಕ್ತಿ ಕೊಡ್ತಾನೆ. p(x) = x³ + 4x⁵ - 4x⁴ 3x⁴ + 3 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಬರೆಯಿರಿ ಅಂತ ಕೇಳ್ತಾನೆ. ಡಿಗ್ರಿ ಅಂದರೆ ಭಾಳ ಸುಲಭವಾಗಿ ನೀವು ಬರೀತಿರಲ್ಲ, ಗೊತ್ತಿದೆ ನಿಮಗೆ. ಯಾವ ರೀತಿ ಬರೀತೀರಿ ಡಿಗ್ರಿ ಅಂದರೆ ಈ ಚರಾಕ್ಷರಗಳು ಯಾವ ಎಕ್ಸ್ ಅದಾವಲ್ಲ, ಎಕ್ಸ್ನ ಘಾತ ಯಾವುದು ದೊಡ್ಡದಿದೆ ಅದೇ ಡಿಗ್ರಿ ಆಗಿದೆ. ಯಾವುದು ದೊಡ್ಡದಿದೆ ನೋಡಿ, ಇಲ್ಲಿ 5 ದೊಡ್ಡದಿದೆ. ಹಾಗಾಗಿ ಇದರ ಡಿಗ್ರಿ ಎಷ್ಟು ಬರೀತೀರಿ? 5 ಅಂತ ಬರೀತೀರಿ. ಅಷ್ಟೇ ಕೆಲಸ, ಮತ್ತೇನಿಲ್ಲ, ಲೆಕ್ಕ ಬಿಡಿಸುವಂಥದ್ದು ಏನಿಲ್ಲ. ಹೌದಾ? ಬಹುಪದೋಕ್ತಿ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಏನಾದರೂ ಕೇಳ್ಬೋದು ನಮಗೆ ಈ ರೀತಿ ಕ್ವಶನು. x² + 2x - 15 ಈ ಬಹುಪದೋಕ್ತಿ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಮೊತ್ತ ಯಾವ ರೀತಿ ಕಂಡುಹಿಡಿತೀರಿ ನೀವು? α + β = -b/a ಅಂತ ಸೂತ್ರ ಬಳಕೊತೀರಿ. ಅಥವಾ ಗುಣಲಬ್ಧ ಕಂಡುಹಿಡಿ ಅಂತ ಹೇಳಿದ್ರಾಗ ಯಾವುದು? α × β = c/a ಈ ಸೂತ್ರವನ್ನು ಬಳಸ್ಕೊಂಡು ನೀವು ಗುಣಲಬ್ಧ ಕಂಡುಹಿಡಿತೀರಿ. ಓಕೆ, ಇದು ಮಾಡ್ಬೋದಲ್ಲ ನಿಮಗೆ. ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿ ಅಂತ ಹೇಳಿದಾಗ ಈ 2 ಸೂತ್ರವನ್ನು ಬಳಸ್ಕೊಂಡು ಈ ಲೆಕ್ಕಗಳನ್ನು ಬಿಡಿಸೋಕೆ ಟ್ರೈ ಮಾಡಿ. ಇದರಿಂದ ನೀವು ಕನಿಷ್ಠ 2 ಅಂಕ ಪಡಿಬೋದು ನೋಡಿ ಬಹುಪದೋಕ್ತಿಗಳಲ್ಲಿ 1 ಅಂಕದಿಂದ. ನೆಕ್ಸ್ಟ್ ನೋಡಿದ್ರೆ ಇಲ್ಲಿ 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಯಾವುದು? ಬೀಜೋಕ್ತಿಗಳ ಭಾಗಾಕಾರ ಕ್ರಮವಿಧಿ ಅಂತ. p(x) = g(x) × q(x) + r(x). ಈ ಒಂದು ನಿಯಮ ನಿಮಗೆ ಗೊತ್ತಿತ್ತು, ಬಿಡಿಸೋಕೆ ಬರ್ತಿತ್ತು ಅಂದರೆ ಇದರಿಂದ 3 ಅಂಕನೂ ಬರ್ತವೆ. ನೀವು ಕನಿಷ್ಠ ಈ ಒಂದು ಅಧ್ಯಾಯದಿಂದ 2 ಅಂಕ ಆದರೂ ಪಡ್ಕೊಳ್ಬೋದು ನೋಡಿ. 3 ಅಂಕದ ಲೆಕ್ಕ ನಿಮಗೆ ಏನಾದರೂ ಕಷ್ಟ ಆಗ್ತಿತ್ತು ಅಂದರೆ ಕನಿಷ್ಠ 2 ಅಂಕಕ್ಕಾದರೂ ನೀವು ಪ್ರಯತ್ನ ಪಡಲೇಬೇಕು. ಭಾಳ ಸುಲಭವಾಗಿ ಪಡ್ಕೊಳ್ತೀರಿ. ನೆಕ್ಸ್ಟ್ ಅಧ್ಯಾಯ ನೋಡಿದ್ರೆ ವರ್ಗ ಸಮೀಕರಣಗಳು ಬರ್ತದೆ. 8ನೇ ಅಧ್ಯಾಯ ತೆಗೆದುಕೊಂಡಿದ್ದೀನಿ ನಾನು. ಇದರಲ್ಲಿ ವರ್ಗ ಸಮೀಕರಣದಲ್ಲಿ ಎಷ್ಟು? 6 ಅಂಕಗಳು ಕೇಳ್ತಾರೆ. 1 ಅಂಕದೊಂದು, 2 ಅಂಕದೊಂದು, ಹಾಗೆ 3 ಅಂಕದೊಂದು ಪ್ರಶ್ನೆ ಇರ್ತದೆ. ಯಾವ ರೀತಿ ಅಂತ ನೋಡೋಣ. 1 ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ಬೋದು? ವರ್ಗ ಸಮೀಕರಣದ ಆದರ್ಶ ರೂಪ ಅಂದರೆ ಯಾವುದು? ax² + bx + c ಇದು ಆದರ್ಶ ರೂಪ = 0. ಇಲ್ಲಿ ಏನು ಕೇಳ್ತಾನೆ? ಯಾವ ರೀತಿ ಒಂದು ಸಮೀಕರಣವನ್ನು ಕೊಡ್ತಾನೆ. x × x + 2 = 0. ಇದನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಥವಾ ವರ್ಗ ಸಮೀಕರಣ ರೂಪದಲ್ಲಿ ಬರೆಯಿರಿ ಅಂತ ಕೇಳ್ಬೋದು. ಯಾವ ರೀತಿ ಇದು ಬಿಡಿಸ್ಕೊಳ್ಬೇಕು? ಬ್ರ್ಯಾಕೆಟ್ x² + 2x = 0 ಇದು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳ್ಬೋದು. ಅಥವಾ ಇನ್ನೊಂದು ಸಮೀಕರಣ ಕೊಡ್ಬೋದು. ಈ ರೀತಿ x² + 5x = 6 ಆದರೆ ಇದನ್ನು ವರ್ಗ ಸಮೀಕರಣ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ರೆ ಇದನ್ನು ನೀವು ವರ್ಗ ಸಮೀಕರಣ ರೂಪದಲ್ಲಿ ಬರೆದಿಡ್ಬೋದು. ಈಗ ಇನ್ನೊಂದು ಪ್ರಶ್ನೆ ಯಾವ ರೀತಿ? ಮೂಲಗಳ ಸ್ವಭಾವಗಳ ಬಗ್ಗೆ ಕೇಳ್ಬೋದು. b² - 4ac ಶೋಧಕ ಯಾವುದು? b² - 4ac ಈ ಮೂಲಗಳ ಸ್ವಭಾವ ಇದ್ದಾವೆಲ್ಲ ಒಂದು 3 ಅವುಗಳನ್ನು ನೀವು ಕರೆಕ್ಟಾಗಿ ನೆನಪಿಟ್ಟುಕೊಂಡು ಬಿಡಿಸಿದ್ರೆ 1 ಅಂಕ ಇಲ್ಲಿ ಈ ಒಂದು ಅಧ್ಯಾಯದಿಂದ ಪಡ್ಕೊಳ್ಬೋದು ನೋಡಿ. ನೆಕ್ಸ್ಟ್ ಇನ್ನೊಂದು 2 ಅಂಕದ ಪ್ರಶ್ನೆ ಇರ್ತದೆ. ಇದು ಭಾಳ ಸುಲಭವಾಗಿರ್ತದೆ. ಯಾವುದು? ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣ ಬಿಡಿಸುವುದು.
ನಿಮಗೆಲ್ಲರಿಗೂ ಗೊತ್ತಿದೆ, ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀರಿ, ಮಾಡ್ತಾನೇ ಇದ್ದೀರಿ. ಈ ಸೂತ್ರದಿಂದ ನೀವು ನೆನಪಿಟ್ಟುಕೊಂಡ್ರೆ ಈ ಒಂದು ಲೆಕ್ಕವನ್ನು ಸುಲಭವಾಗಿ ಬಿಡಿಸ್ಬೋದು. ಒಂದನೇದು ಲೆಕ್ಕ ಕೊಟ್ಟಿದ್ದೀನಿ ನಾನು ಒಂದು, ನೋಡಿ ಇದನ್ನು ಪ್ರಾಕ್ಟೀಸ್ ಮಾಡಿ ಬಿಡಿಸ್ರಿ ನೀವು. 2x² - 5x + 3 = 0 ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅನ್ನುವಂಥದ್ದು ಇದೆ. ಇದೇ ಸೂತ್ರ ಬಳಸ್ಕೋಬೇಕು ನೀವು. A ಎಷ್ಟು ಬೆಲೆ ಆಗ್ತಾರೆ 2, ಆದರ್ಶ ರೂಪದ ಪ್ರಕಾರ 2 ಇದೆ. ಬಿ ಬೆಲೆ ಎಷ್ಟಿದೆ ನೋಡಿ -5 ಇದೆ. ಸಿ ವ್ಯಾಲ್ಯೂ ಎಷ್ಟಿದೆ 3 ಇದೆ. ಈ ಎ ಬಿ ಮತ್ತು ಸಿ ವ್ಯಾಲ್ಯೂಗಳನ್ನು ತೆಗೆದುಕೊಂಡು ಈ ಒಂದು ವರ್ಗ ಸಮೀಕರಣ ಸೂತ್ರ ಇದೆಯಲ್ಲ, ಸೂತ್ರ ಬರ್ಕೊಂಡು ಬೆಲೆಗಳನ್ನು ಆದೇಶ ಮಾಡಿ ಬಿಡಿಸಿದರೆ ನಿಮಗೆ 2 ಅಂಕ ಸುಲಭವಾಗಿರ್ತದೆ ಇಲ್ಲಿ. ಓಕೆ, ಬಿಡಿಸ್ತಿರ್ತಾನೆ ಇದು ಬಿಡಿಸ್ಬೋದು ನೀವು. ನೆಕ್ಸ್ಟ್ ನೀವು ನೋಡಿದ್ರೆ ವರ್ಗ ಸಮೀಕರಣದಲ್ಲಿ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಅದು ಯಾವುದು ಅನ್ವಯಿಕ ಪ್ರಶ್ನೆ ಅಥವಾ ಏಳಿಕೆ ರೂಪದ ಪ್ರಶ್ನೆ ಇರ್ತದೆ. ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದೀನಿ. ಈ ಏಳಿಕೆ ರೂಪದ ಪ್ರಶ್ನೆಗಳಿಗಾಗಿ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ವಿದ್ಯಾರ್ಥಿಗಳೇ, ಅದನ್ನು ನೋಡ್ಕೊಳ್ರಿ. ನಿಮಗೆ ತುಂಬ ಈಸಿಯಾಗಿ ಯಾವ ರೀತಿ ಬಿಡಿಸ್ಬೋದು ಈ 3 ಅಂಕದ ಪ್ರಶ್ನೆಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಅದು ನೋಡಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಈ ಒಂದು ಲೆಕ್ಕ ಬಿಡಿಸ್ಲಿಕ್ಕೆ. ಓಕೆ, ಇದಕ್ಕೆ ನಿಮಗೆ ಬಂದವರು ಬಿಡಿಸ್ಬೋದು, ಬರದೇ ಇರೋರು ಏನು ಮಾಡಿ ಕನಿಷ್ಠ 3 ಅಂಕ ಪಡ್ಕೊಳ್ಬೇಕಾದ್ರೂ ನೀವು ತಯಾರಿಯನ್ನು ಮಾಡ್ಕೋಬೇಕು. ಓಕೆ, 3 ಅಂಕ ಆದರೆ ಈ ಒಂದು ಅಧ್ಯಾಯದಿಂದ ಪಡ್ಕೊಳ್ತೀರಿ ನೀವು. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಯಾವುದು, 9ನೇದು ಯಾವುದು, ತ್ರಿಕೋನಮಿತಿಯ ಪ್ರಸ್ತಾವನೆ ಹೇಳಿದ್ದೀವಿ. ಇಲ್ಲಿ ನಿಮಗೆ ಯಾರಿಗೆ ಈಸಿ ಆಗುತ್ತದೋ ಅದನ್ನು ನೀವು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ 1 ಅಂಕದ ಎಷ್ಟು 2 ಪ್ರಶ್ನೆಗಳಿದ್ದಾವೆ, 2 ಅಂಕದ 2, ಕನಿಷ್ಠ 4 ಅಥವಾ 5 ಅಂಕಕ್ಕೂ ಈ ಒಂದು ಅಧ್ಯಾಯದಿಂದ ಕೇಳ್ಬೋದು ನಮಗೆ. ಇಲ್ಲಿ ನಮಗೆ 1 ಅಂಕದ ಪ್ರಶ್ನೆ ಬರಬೇಕಾದ್ರೆ ವಿದ್ಯಾರ್ಥಿಗಳು ನಿಮಗೆ ಗೊತ್ತಿರಬೇಕಾಗಿದೆ ಯಾವುದು, ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ಕರೆಕ್ಟಾಗಿ ಗೊತ್ತಿರಬೇಕು ನೋಡಿ. ಇಲ್ಲ ಅಲ್ಲಿ ಸುಲಭವಾಗಿ ಯಾವ ರೀತಿ ನೆನಪಿಟ್ಕೋಬೇಕಂತ ತ್ರಿಕೋನಮಿತಿ ಅಧ್ಯಾಯದಿಂದನೇ ವಿಡಿಯೋ ಮಾಡಿದ್ದೀನಿ, ಅದು ನೋಡ್ಬೋದು. ಇಲ್ಲಿ ನಿಮಗೆ ಬರೆದಿದ್ದೀನಿ ನೋಡಿ, ಇದನ್ನು ಬರ್ಕೊಂಡು ಈ ಒಂದು ಅನುಪಾತಗಳನ್ನು ಯಾವುದು sin A, cos A, tan A ಇದೆಯಲ್ಲ, ಈ ಅನುಪಾತಗಳನ್ನ ಯಾವ ರೀತಿ ಬಹೆಟಾಗಿ ಬರ್ಕೋಬೋದು, ತಿಳ್ಕೊಬೋದು ಅಂತ ಬರ್ಕೊಟ್ಟಿದ್ದೀನಿ. ಇದನ್ನು ನೋಡ್ಕೋಬೋದು ನೀವು. ಓಕೆ, ಹಾಗೆ ಇಲ್ಲಿ 1 ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತಾರಲ್ಲ, ಕೆಲವು ಕ್ವಶನ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ tan θ/ 3/4 ಆದಾಗ cot θದ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಅಂದರೆ ಟ್ಯಾನ್ದ ವಿಲೋಮ ಯಾವುದಾಗ್ತದೆ, ಕಾಟ್ ಆಗ್ತದೆ. ಹಾಗಾಗಿ ಸುಲಭವಾಗಿ ನೀವೇನು ಮಾಡ್ಬೋದು, ಅದರ ವಿಲೋಮವನ್ನು ಬರ್ಕೊಂಡ್ರೆ 3/4 ಇದ್ದಿದ್ದು ಏನಾಗ್ತದೆ 4/3 ಆಗ್ತದೆ. ಈ ಥರದ ಪ್ರಶ್ನೆ ಇರ್ತವೆ. ಇನ್ನೊಂದು sin² θ + cos² θ = 1 + 1ರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ sin² θ + cos² θ ಬೆಲೆ ಎಷ್ಟಾಗ್ತದೆ 1 + 1 = ಎಷ್ಟು 2. ಈ ರೀತಿ ಸುಲಭವಾದ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳ್ತಾರೆ. ಓಕೆ, ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ. 1 ಅಂಕಕ್ಕೆ ಬರೋರು, ತ್ರಿಕೋನಮಿತಿ ಈಸಿಯಾಗಿರೋರು ಈ ಥರ ಪ್ರಾಕ್ಟೀಸ್ ಮಾಡಿರಿ. ನೀವು 1 ಅಥವಾ 2 ಅಂಕ ಈ ಅಧ್ಯಾಯದಿಂದ ಪಡ್ಕೊಳ್ಬೋದು. ಇನ್ನೊಂದು 2 ಅಂಕದ ಪ್ರಶ್ನೆ ಏನಾಗ್ತದೆ, ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳಿದೆ. ಈ ಟೇಬಲ್ ಇದೆಯಲ್ಲ, ಈ ಟೇಬಲನ್ನು ಸಂಪೂರ್ಣವಾಗಿ ನೀವು ಕರೆಕ್ಟಾಗಿ ನೆನಪಿಟ್ಟುಕೊಂಡ್ರೆ ನಿಮಗೆ 2 ಅಂಕನೂ ಸಹ ಈ ಒಂದು ಅಧ್ಯಾಯದಿಂದ ಪಡ್ಕೊಳ್ಬೋದು ನೋಡಿ. ಓಕೆ, ತ್ರಿಕೋನಮಿತಿಯ ಪ್ರಸ್ತಾವನೆಗೆ ಸಂಬಂಧಪಟ್ಟದ್ದು. ನೆಕ್ಸ್ಟ್ ಚಾಪ್ಟರ್ 10th ಚಾಪ್ಟರ್ ಏನಿದೆ ಲಾಸ್ಟ್ ಕೊಟ್ಟಿದ್ದೀನಿ ನಾನು, ಸಂಖ್ಯಾಶಾಸ್ತ್ರ. ಭಾಳ ಸುಲಭವಾಗಿದೆ. ಇದರಿಂದ 6 ಅಂಕಗಳನ್ನು ಪಡ್ಕೋಬೋದು. ನೀವು ಪಡ್ಕೊಳ್ಳೇಬೇಕು, ಕಂಪಲ್ಸರಿ ಇದು ಪ್ರಾಕ್ಟೀಸ್ ಮಾಡಿರಿ, ಬರ್ತದೆ. ಇದರಲ್ಲಿ 3 ಅಂಕದ 2 ಪ್ರಶ್ನೆಗಳಿರ್ತಾವೆ. 3 ಅಂಕದ ಒಂದು ಪ್ರಶ್ನೆ ಯಾವುದು, ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯುವಂಥದ್ದು. ಅದು ನೇರ ವಿಧಾನದಿಂದನೇ ಕೇಳ್ತಾನೆ. ಈ ಸೂತ್ರ ನೆನ್ಪಿಟ್ಕೊಳ್ರಿ, x bar = σFi/xi/σFi. ಈ ಸೂತ್ರ ನೆನ್ಪಿಟ್ಕೊಳ್ರಿ. ಇನ್ನೊಂದು ಬಹುಲಕ ಕಂಡುಹಿಡಿಯಲಿಕ್ಕೆ ಕೇಳ್ತಾನೆ, ಇದು ಒಂದು ಸೂತ್ರ ನೆನ್ಪಿಟ್ಕೊಳ್ರಿ. ಇವು ಎರಡರಲ್ಲಿ ಚಾಯ್ಸ್ ಇರ್ತದೆ, ಸರಾಸರಿ ಅಥವಾ ಬಹುಲಕ. ಚಾಯ್ಸ್ನಲ್ಲಿ ಯಾವುದು ಈಸಿ ಇದೆಯೋ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಪ್ರಶ್ನೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಿದೆ, ವರ್ಗಾಂತರ ಕೊಡ್ತಾನೆ, ಆವೃತ್ತಿ ಕೊಟ್ಟಿರ್ತಾನೆ. ಈ ರೀತಿ ಕೊಟ್ಟಿದ್ದಾನೆ. ಮತ್ತು ನೀವೇನು ಮಾಡಬೇಕು, 3 ಟೇಬಲ್ ಆಗಿ ಪರಿವರ್ತನೆ ಮಾಡ್ಕೋಬೇಕು. ವರ್ಗಾಂತರ, ಆವೃತ್ತಿ, ಮಧ್ಯಬಿಂದು ಮತ್ತು ಗುಣಲಬ್ಧ ಈ ರೀತಿ ಮಾಡ್ಕೊಳ್ತಿರೋದು ಇದು ಗೊತ್ತಿದೆ ನಿಮಗೆ. ಇದು ವರ್ಗಾಂತರ ಕೊಟ್ಟಿರ್ತಾನೆ, ಇಲ್ಲಿ ಆವೃತ್ತಿ ಕೊಟ್ಟಿರ್ತಾನೆ. ನೀವೇನು ಮಾಡಬೇಕು, ಇಲ್ಲಿ ಮಧ್ಯಬಿಂದು ಕಂಡುಹಿಡಬೇಕು, xi, ಆಮೇಲೆ fi/xi ಮಾಡಬೇಕು. ಮಾಡಿ ಇವುಗಳನ್ನು ಲೆಕ್ಕ ಬಿಡಿಸೋದು ಗೊತ್ತಿದೆ ನಿಮಗೆ. ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಇದರಿಂದ ಎಷ್ಟು 3 ಅಂಕ ಗೊತ್ತಾಗ್ತವೆ, ಯಾವುದು ನೇರ ವಿಧಾನದಿಂದ ಬರ್ತವೆ. ನೆಕ್ಸ್ಟ್ ಇನ್ನೊಂದು ಯಾವುದು 3 ಅಂಕದ ಪ್ರಶ್ನೆ, ಇನ್ನೊಂದು ಯಾವುದು ಅಂದರೆ ಓಜಿವ್ ರಚನೆ. ಭಾಳ ಸುಲಭವಾಗಿದೆ. ಕಡಿಮೆ ಇರುವ ವಿಧಾನ ಅಥವಾ ಅಧಿಕ ಇರುವ ವಿಧಾನ, 2 ವಿಧಾನದಲ್ಲಿ ಯಾವುದಾದ್ರೂ ಒಂದು ಕೇಳ್ತಾನೆ. ನೇರವಾದ ಪ್ರಶ್ನೆ ಇರ್ತದೆ, ನೀವು ಬಿಡಿಸ್ಬೋದಾಗುತ್ತೆ. ಇಲ್ಲಿ ಕೊಟ್ಟಿದ್ದೀನಿ ಒಂದು ಅಧಿಕ ಇರುವ ವಿಧಾನದ ಓಜಿವ್ ರಚಿಸಿ ಅನ್ನುವಂಥದ್ದು ನಾವು ಕೊಟ್ಟಿದ್ದೀವಿ. ಇದನ್ನು ಪ್ರಾಕ್ಟೀಸ್ ಮಾಡಿ ನೀವು. ಓಕೆ ವಿದ್ಯಾರ್ಥಿಗಳು, ಇಷ್ಟು ನೋಡಿ ಸುಮಾರು ಇದರಿಂದ ಈ ಎಷ್ಟೇ ಅಧ್ಯಾಯಗಳಿಂದ ನಾವು 30ರಿಂದ 40 ಅಂಕಗಳಿಗೆ ತಯಾರಿ ಮಾಡ್ಬೋದು. ಓಕೆ ವಿದ್ಯಾರ್ಥಿಗಳು, ಇಷ್ಟು ಭಾಳ ಸುಲಭ ಇದೆ, ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಪರೀಕ್ಷೆಯಲ್ಲಿ ಶುಭ ಆಗಲಿ ಅಂತ ಹಾರೈಸ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.